2 ಗಂಟೆಗೆ ಹೋಟೆಲಲ್ಲಿ ಚೆಕ್ ಇನ್ ಆಗ್ಬೇಕಿದ್ದು. ಇವಾಗ 2:15. ಈ ರೋಡಿಗೆ ಏನಕ್ಕೆ ಬಂದಿದ್ಯಾ? ಊಟ ಗಿಟ ಬಡವಾ, ಹಂಗೆ ಹೋಗ್ಬಿಡೋಣ. ಬೆಳಗ್ಗೆ ಅಲಾರ್ಮ್ ಇಟ್ಟಿದ್ರೆ ಏನ್ ಮಾಡ್ದೆ? ಮಲ್ಕೊಂಡೆ. ಆರಾಮಾಗಿ ಹೋಗೋಣ ಅಂತಕೊಂಡು. ಏನಕ್ಕೆ? ಅದೇ ಇನ್ನೊಂದ್ ದಿವಸ ಎಕ್ಸ್ಟೆಂಡ್ ಮಾಡೋಣ ಬೇಕಂದ್ರೆ. ಯಾಕೆ ತಲೆ ಕೆಡ್ಸ್ಕೊಂತೀಯ? ಇವಾಗ ಎಲ್ಲಿ ಹೋಗ್ತಾ ಇರೋದು? ಇವಾಗ ತ್ರಿಬಲ್ ಆರ್ಗೆ ಹೋಗೋಣಪ್ಪ. ತ್ರಿಬಲ್ ಆರ್ಗೆ ಹೋಗಿ ಒಳ್ಳೆ ಬಿರಿಯಾನಿ, ಮಸ್ತ್ ಬಿರಿಯಾನಿ ತಿನ್ಕೊಂಡು. ಅದು ನೀನ್ ಮಾಡಿದ್ದಲ್ಲ ಮನೆಯಲ್ಲಿ? ನಾನ್ ಮಾಡಿದ್ನಲ್ಲ, ನೀನ್ ಅವತ್ ಬರ ಕೇಳ್ದಲ್ಲ ತ್ರಿಬಲ್ ಆರ್ ಬಿರಿಯಾನಿ ಕೊಡ್ಸು ಅಂತ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗಂದು. ನೆಕ್ಸ್ಟ್ ಲೆವೆಲ್ ಇರುತ್ತೆ ಬಿರಿಯಾನಿ ತಿಂತಾ ಇದ್ರೆ. ನಾನ್ ತಿಂದಿದ್ದೀನಿ. ನೀನ್ ತಿಂದಿದ್ಯಾ? ಹೌದು. ನೀನ್ ತಿಂದಿದ್ಯಾ ಗೊತ್ತು, ಆದ್ರೂ ಮೈಸೂರಿಗೆ ಬಂದ್ರೆ ನಾನು ಬಿರಿಯಾನಿ ಮಿಸ್ ಮಾಡ್ತೀನ? ಹೌದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಓ ನೋ ರೂಲ್ಸ್, ಎಲ್ಲ ಅಡ್ಡ ನುಗ್ತಾರಪ್ಪ. ಸಿಗ್ನಲ್ ಇಕ್ಕಿಲ್ಲ. ಸಿಗ್ನಲೇ ಇಲ್ಲ ಇಲ್ಲಿ, ಸಿಗ್ನಲ್ ಇಲ್ಲ, ಪೊಲೀಸರು. ಓ ಮಾಮ್, ಓ ರೈತರದ್ದು ಇದು ಬೇರೆ. ಅಣ್ಣ ಹೋಗ್ತಾವ್ರ ಕಂದು ಸ್ಟ್ರೈಕ್ಗೆ. ನಾವು ಹೋಗೋಣ? ಪಾರ್ಕಿಂಗ್ ಅಲ್ಲಿದೆ ನೋಡು, ರೈಟ್ಗೆ. ಬೇಗ ಹೋಗು. ರೈಟಿಗೆ ಹಿಂಗೆ ಹೋದಿರ ಮನ್ಮೇಲೆ ಹೋಗ್ಬಿಡು. ಏನ್ ಹೇಳ್ತೀಯ ಅಂದ್ರೆ ನೀನು ಹೇಳ್ಬಿಡು. ಅದ್ಭುತ ಬಿರಿಯಾನಿ ರೆಡಿ ಆಗಿದೆ, ಬಿಸಿ ಬಿಸಿ ಕೊಡ್ತಾರೆ ಇವಾಗ. ನಾವು ಬಿರಿಯಾನಿ ಬಂದಿದೆ, ತಿನ್ನೋದೇ ಇವಾಗ ವೈಭವ. ಆ ತುಪ್ಪ ಜೊತೆ ತಿಂದ್ರೇ ಮಜಾ. ಸ್ವಲ್ಪ ಜಾಸ್ತಿ ಹಾಕಕ್ಕ ತುಪ್ಪ? ಹಾಂ, ನನಗೂ ಹಾಕಕ್ಕ. 1-2 ಸ್ಪೂನ್ ಎಕ್ಸ್ಟ್ರಾ ಹಾಕ್ರಿ ಅಕ್ಕಲ್ಲಿ. ಅಲ್ಟಿಮೇಟ್. ಎಷ್ಟಾಯ್ತಕ್ಕ? ಬೀಡ ಫೈನಲ್ ಟಚಪ್ಪು. ಬೀಡ ಇರಬೇಕು ಟಚಪ್ಪು. ಬಂದಾಗಲ್ಲ ಏನು ಸಿಕ್ತಲ್ಲ ಇದು, ಏನಂತ? ಅವರು ಬೆಂಗಳೂರು ಗಾಡಿ ನೋಡ್ಬಿಟ್ಟು ಹಾಕೋದ್ಕೊಂಡು ನನಗೆ. ಬೆಂಗಳೂರು ಗಾಡಿ ಅಂತ ಅಂದ್ಬಿಟ್ಟು ಹಾಕೋದು. ನೋಡಿ ಬೇರೆ ಗಾಡಿಗೆ ಅದಕ್ಕೆ ಅದು ಹಾಕೋರ ನೋಡು ಒಂದ್ಸಲಿ. ನೋಡಲ್ಲಿ ಕ್ಯಾಬ್ಗಳು ನಿಂತೈತೆ, ಕ್ಯಾಬ್ಗೆ ಹಾಕೋರ ನೋಡಪ್ಪ. ಯಾಕೆ ಕ್ಯಾಬ್ ಒಂದು ನಿನ್ಸ್ಬಿಟ್ಟೋಗ್ಬಿಟ್ಟವನೆ, ಯಾಕೆ ಲಾಸ್ಟ್ ಕಾರನ್ನು ನಿನ್ಸ್ಬಿಟ್ಟೋಗ್ಬಿಟ್ಟವನೆ. ಕೊಂಚ ಹಿಂಗಿತ್ತು ಬಿರಿಯಾನಿ. ಏನಕ್ಕೆ? 1000 ರೂಪಾಯ? ಏನು ಡೀಲ್ ಮಾಡ್ತೀನಿ ನೋಡಿ. ಬರ್ಲಿಕ್ಕೆ ಬೇರೆ 100 ರೂಪಾಯಿ ಡೀಲ್ ಮಾಡ್ಕೊಂಡು ನಿನ್ನ ಕೇಳಿ ಮಾತಾಡ್ತೀನಿ. ಲಾಸ್ಟ್ ಟೈಮ್ ಒಂದ್ಸಲ ಎಷ್ಟು ಕೊಟ್ಟಿದ್ದೆ ನೀನು? ನಾ ಕಾಸೆ ಕೊಟ್ಟಿಲ್ಲ ಸರ್. ಬಿಡಿ ಸರ್, ಇಲ್ಲ ಇರೋದು ಬಿಡಿ ಸರ್ ಅಂತ ಹೋಗ್ಬಿಟ್ಟಿದ್ದೆ. ಏನು ಹೇಳ್ಬೇಕಂದು ಪೊಲೀಸವ್ರಿಗೆ ಹೇಳ್ದೆ ಸರ್. ಫಸ್ಟ್ ಏನ್ ಸ್ಕೀಮ್ ಮಾಡಿದೆ ನೀನು? ನಾ ಸ್ಕೀಮಾ? ನಿನ್ನ ಕಲ್ಸ್ಬಿಟ್ಟೆ. ನಾನು ಒಬ್ಳೆ ಕಾರ್ ಒಳಗಿದ್ದೆ. ಏನಕ್ಕೆ? ಪೊಲೀಸಿಗೆ ಫೋನ್ ಮಾಡ್ದೆ. ಲಾಸ್ಟ್ ಟೈಮು ಹಂಗೆ ಮಾಡಿದ್ದೆ. ಅಲ್ಲೇ RRR ಅಲ್ಲಿ ನಾನು ಚೈತ್ರ ಇದ್ವಿ ಅವಾಗ. ನೀನು ಇದ್ದೆ. 3 ಜನ ಊಟ ತಿನ್ಕೊಂಬಂದ್ರಿ, ಹಿಂಗೆ ಲಾಕ್ ಹಾಕ್ಬಿಟ್ಟಿದ್ರು. ಅವಾಗ ನಾನು ಚೈತ್ರ ಮಾತ್ರ ಕಾರಲ್ಲಿ ಕೂತ್ಕೊಂಡು ಪೊಲೀಸಿಗೆ ಇಲ್ಲೇ ಸರ್ ಇರೋದ್ ಮನೆ, ಹಿಂಗ್ ಬಂದ್ವಿ ತಿನ್ನೋದಕ್ಕೆ, ಹಿಂಗ್ ಹಾಕ್ಬಿಟ್ರಿ ಅಂತ ಅಂದ್ವಿ. ಸರಿ ಬಿಡಮ್ಮ, ಹೋಗ್ರಮ್ಮ ಅಂತ ಹಂಗೆ ಕಳ್ಸ್ಬಿಟ್ರು. ಈ ಸಲಿ 1000 ಹಾಕ್ಬಿಟ್ಟಿದ್ದ ಅವನು ಅದ್ರಲ್ಲಿ, ಚೀಟಿಯಲ್ಲಿ. ಆಮೇಲೆ ನಿನ್ನ ಸೈಡಲ್ಲಿ ನಿಲ್ಸಿದ್ದು. ಆಮೇಲೆ ನಿನ್ಗೇನಂತ ಹೇಳ್ದೆ ಹೇಳೋ? ನಾರ್ಮಲ್ ಪಬ್ಲಿಕ್ ತರ ಬಂದ್ಬಿಟ್ಟು ಪಾಪ ಹುಡ್ಗಿ ಕಳ್ಸಿ ಸರ್ ಅಂತ ಅಂದ್ಬಿಟ್ಟು ಹೇಳು ಅಂತ ಅಂದ್ಬಿಟ್ಟು ಹೇಳ್ದೆ. ಪೊಲೀಸ್ಗೆ ಹೇಳ್ದೆ, ಸರ್ RRR ಅಲ್ಲಿ ಬಂದಿದ್ದೆ, ಅಲ್ಲಿ ನನ್ನ ಫ್ರೆಂಡ್ ಮನೆಗ್ ಬಂದಿದ್ವಿ ಬೆಂಗಳೂರಿಂದ, ಪಾರ್ಸೆಲ್ ತಗೊಂಡ್ ಹೋಗಕ್ ಬಂದೆ, ನೀವ್ ಅಷ್ಟೊತ್ತಿಗೆ ಲಾಕ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೀರ. ಇಲ್ಲ ಮೇಡಮ್, ಜಾಸ್ತಿ ಹೊತ್ತು ನಿಂತಿದ್ವಿ. ಇಲ್ಲ ಸರ್, ಒಳಗಡೆ ಪಾರ್ಸೆಲ್ ಕೊಡೋದ್ ಬೇಡವಾ? ಅವ್ರು ಎಷ್ಟೊತ್ತು ಮಾಡಿದ್ರು ಪಾರ್ಸೆಲ್ ಕೊಡಕ್ಕೆ. ಫುಲ್ಲು ರಶ್ ಅಲ್ವಾ ಸರ್, ಇದು ಕ್ಯೂ ಅಲ್ವಾ, ದೊಡ್ಡ ಅಂದ್ರೆ ಫುಲ್ ಫೇಮಸ್ ಹೋಟೆಲ್ ಅಲ್ವಾ ಸರ್, ಅದಕ್ಕೆ ಬೆಂಗಳೂರಿಂದ ಬಂದು ಸಿಕ್ಕಾಕೊಂಡ್ಬಿಟ್ಟೆ ಇಲ್ಲಿ ನೋಡ್ರಿ, ಬಿರಿಯಾನಿ ತರಕ್ ಬಂದ್ 1000 ರೂಪಾಯಿ ಫೈನ್ ಹಾಕ್ಸ್ಕೊಂಡ್ ಹೋಗ್ತಾ ಇದೀನಿ ಅಂತ ಅಂದೆ. ಕಡಿಮೆ ಮಾಡಿ ಸರ್ ಅಂದೆ. ಆಯ್ತು 500 ರೂಪಾಯಿ ಕೊಟ್ಬಿಟ್ಟು ಹೋಗಿ ಮೇಡಮ್ ಅಂದ. ಸರ್ 500 ರೂಪಾಯಿ ಎಲ್ಲ ಕೊಡಲ್ಲ, ಹೋಗಿ ಸರ್ ಅಂತ ಅಂದೆ.
ಅಯ್ಯೋ ಆಯ್ತು 400 ರೂಪಾಯಿ ಕೊಡ್ರಿ ಮೇಡಮ್ ಅಂತ ಅಂದ. ಸರ್ 350 ಹಾಕ್ತೀನಿ ನೋಡಿ ಸರ್, ಫೋನ್ ಪೇ ನಂಬರ್ ಕೊಡಿ ಅಂತ. 350 ಬೇಡ ಮೇಡಮ್, ಏನ್ ಮಾಡ್ತಾ ಇರೋದು ಮೇಡಮ್ ಅಂತ ಅಂದ. ಫೋನ್ ಪೇ ಅಂದ್ರೆ ಅದೇ ಇದು ಫೈನ್ ಕಟ್ಟಿರೋದು ಅಂತ. 400 ಕಟ್ಟಿದ್ದ, ಲಾಸ್ಟ್ ಎಷ್ಟು ಕಟ್ಟೆ? 350 ಕಟ್ಟೆ ಅಷ್ಟೇ. 350 ಫೈನ್ ಹಾಕ್ಬಿಟ್ಟು ಕಳ್ಸಿದ್ರು. ಇಲ್ಲ 350 ಫೋನ್ ಪೇಗೆ ಹಾಕಿದ ಅಂಕಲ್ಗೆ. ಪಾಪ, ಇಲ್ಲ ಇಲ್ಲ ಫೋನ್ ಪೇ ಅಲ್ಲ ಅದು, ಅದೇ ಇದು ಮಾಡಿ ಕ್ಯಾಶ್ ಇಲ್ವಾ ಅಂತ ಕೇಳಿದ್ರು. ಹಾ ಎಲ್ಲ ಅಯ್ಯೋ ಪಾಪ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ರೆ. ಕೇಸ್ ಅಲ್ಲ, ವಿಡಿಯೋದಲ್ಲಿ Case ಅಲ್ಲ. ಅಯ್ಯಪ್ಪನ್ ತೆಗ್ದಿದ್ಯಾ ಇಲ್ಲ ವಿಡಿಯೋ ಎಲ್ಲ ಅಲ್ಲ. ಆಮೇಲೆ ಬೆಂಗಳೂರಿಗೆ ಬಂದವಾಗ ಬನ್ನಿ ಸರ್ ಅಂತ ಹೇಳ್ದೆ. ನಂಬರ್ ಇಸ್ಕೊಳ್ಳೋಣ ಅನ್ಕೊಂಡ, ಇನ್ನೊಂದ್ಸಲಿ ಇಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಗೆ ಫೋನ್ ಮಾಡ್ತೀನಿ, ಫ್ರೀ ಆಗಿ ಬಿಟ್ಟು ಕಳ್ಸಿ. ಕಾವೇರಿ ಮಾತೆಯ ತವರು, ಕೊಡಗಿನ ಹೆಬ್ಬಾಗಿಲು, ಕುಶಾಲನಗರ ನಂಗೆ ಆಕ್ಚುಲಿ ತುಂಬಾ ಫೇವ್ರೆಟ್ ಜಾಗ ಮಡಿಕೇರಿ. ಅವಾಗ ಯಾರ್ ಕೆಲವು ನಿನ್ ಫೇವ್ರೆಟ್ ಜಾಗ ಯಾವ್ದು ಅಂದ್ರೆ ಮಡಿಕೇರಿ ಅಂತ ಇದ್ದೆ. ಅಂದ್ರೆ 2011 ಅಲ್ಲಿ ಬಂದಿದ್ದು, ಇವಾಗೆ ತಿರ್ಗಾ ಬರ್ತಾ ಇದ್ದೀನಿ ನೋಡು ಮಡಿಕೇರಿಗೆ. ನನ್ ಫೇವ್ರೆಟ್ ಜಾಗ ಆದ್ರೂ 2025 ಅಲ್ಲಿ ಬರ್ಬೇಕಿತ್ತು. ಯಾಕೆ ಒಂದ್ಸಲಿ ಬಂದಿದ್ರಲ್ಲ ನಾವು, ಅದು ಹಿಂಗ್ ರೂಮ್ ಸಿಕ್ಕಿಲ್ಲ ಅಂತ ವಾಪಸ್ ಹೋದ್ರಲ್ಲ. ಅದು ನಾವು ಆನ್ ದ ವೇ ಎಲ್ಲೋ ಊಟಿ ಹಂಗಿಂದ ಬರುವಾಗ ಸುಮ್ನೆ ಹಿಂಗಿಂದ ಬಂದಿದ್ವಿ ಅಷ್ಟೇ. ಮಡಿಕೇರಿಗೆ ಹೋಗಿಲ್ಲ ಅವಾಗ. ಎಲ್ಲ ಹೋಗಿದ್ರಿ ಮಡಿಕೇರಿಗೆ? ಮಡಿಕೇರಿ ತನಕ ಬಂದಿದ್ದೆ ಆ ಕೂರ್ಗ್ ಮೇಲ್ ಬಂದೇನೋ, ಏನ್ ಕತೆನೋ ಗೊತ್ತಿಲ್ಲ. ಒಟ್ನಲ್ಲಿ ಮಡಿಕೇರಿ ಒಳಗ್ ಹೋಗಿಲ್ಲ. ಕುಶಾಲನಗರ ಇಲ್ಲೆಲ್ಲ ಬಂದಿದ್ದ ನಾನು. ಕುಶಾಲನಗರ ಮಡಿಕೇರಿಗೆ 2011 ಅಲ್ಲಿ ಬಂದಿದ್ದು. ಸಂಜು ಎಡ್ಸ್ ಗೀತಾ ರಿಲೀಸ್ ಟೈಮ್ ಅವಾಗ. ಮಡಿಕೇರಿಯಲ್ಲಿ ಎಲ್ಲೋ ಕುಶಾಲನಗರ ಅಲ್ಲ ವಿರಾಜ್ಪೇಟೆಯಲ್ಲಿ ಒಂದು ಥಿಯೇಟರ್ ಅಲ್ಲಿ ನಾನು ಚೈತ್ರ ಅದೇ ನಮ್ಮನೆ ಹತ್ರ ಇದ್ಲಲ್ಲ ಅವಳು ಎಲ್ಲಾನು ಆ ಮೂವಿಗೆ ಹೋಗ್ಲೇಬೇಕಂತ ಹೋಗಿ. ಸಂಜು ಎಡ್ಸ್ ಗೀತಾಗೂ ನಮಗೂ ತುಂಬಾ ನಂಟಿದೆ. 2000 ಹಿಂಗೆ ಇರ್ಬೇಕು, ಲೈಟ್ ಮಳೆ ಸಕ್ಕದಾಗಿರ್ತದೆ. ಇದಕ್ಕೆಲ್ಲ ಹಾಡ್ ಹಾಕ್ಬೇಕು. ಹಾಡ್ ಹಾಕ್ತೀನಿ. ಎಲ್ಲ ಪಕ್ಕ ಇವ್ರೆಲ್ಲ ಪಕ್ಕ ಮೆಸೇಜ್ ತಗೊಂಡೆ ಬಿಡೋದು ಒಳಗಡೆ ಕಂದು, ಇಲ್ಲಾಂದ್ರೆ ಬಿಡಲ್ಲ. ಯಾರು ಕಳ್ದಕ್ ಹಾಕೊಂಡ್ ಬಿಡ್ತಾರ ಏನ್ ಸಕ್ಕದಾಗೈತೆ ಒಳಗಡೆ. ಓ ಇದು ಒಳಗಡೆ ಇನ್ನ ಹೋಗ್ಬೇಕಪ್ಪ ಇದು. ಅವ್ರದೇ ವ್ಯಾನ್ ಇದೆ. ಹೌದಾ? ಏನ್ ವ್ಯಾನೇ ಬೇಡ ಬಿಡು, ಇವ್ರೇ ರೋಡ್ ಸಕ್ಕದಾಗ ಹಾಕ್ತಾರ ನೋಡಿ. ಸೈಕ್ ಶಿಷ್ಯ ಬಂದಾನಪ್ಪ, ನಮ್ಗೆ ವೆಲ್ಕಮ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹರ್ಷಿತಾ ಹಿಂಗಿದೆ ಔಟ್ಫಿಟ್ ಕಂದ ನಂದು. ತೆಗಿತೀನಿ. ಏನು ಏನಾಗ್ತಾರ ಫಿಲಿಮು? ಕಿಡ್ಸ್ದು. ಬರೀ ಕಿಡ್ಸ್ ಮಾತ್ರನಾ? ಕೇಳೋಣ, ಹೋಗೋಣ. ನಾವು ಕಿಡ್ಸೇ. ನಾವು ಕಿಡ್ಸೇ ಅಲ್ವಾ? ಇದು ಪ್ಲೇ ಗ್ರೂಪ್ ಗೇಮ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಹಾಕಿದ್ದಾರೆ. ಹ್ಯಾಪಿ ಬರ್ಡೇ ಟು ಯು. ಒಂದು ಇಷ್ಟು ಫಿಲಿಮ್ಗಳು ಹಾಕೋರು ನೋಡಿದ್ರು, ಚೆನ್ನಾಗಿತ್ತು ಆ್ಯಕ್ಚುಲಿ. ಇದೆಲ್ಲ ಸಕ್ಕದಾಗೈದು ಈ ಥರ.
ಅಲ್ಲಿ ನೋಡಿ ಮೋಡ. ಅಬ್ಬಬ್ಬಬ್ಬಬ್ಬ. ರೈಟ್ ಅಲ್ಲಿ. ಕನ್ನು ಹ್ಮ್ ಆಕ್ಚುಲಿ ಏನ್ ಕನ್ನು ಹ್ಮ್ ಎಷ್ಟು ಲೇಟ್ ಆಗಿ ಹೇಳ್ದೆ ಗೊತ್ತಾ ನಾನು ಅವ್ರಿಗೆ. ಹೌದು. ಒಂದು 5:30 ನೀನ್ ಹೇಳ್ದವಾಗ ಅವ್ರಿಗೆ ನೀನೆಲ್ಲಿ ನೋಡ್ದೆ ನಾನು ಹೇಳಿದ್ದು? ನಾನ್ ಕೇಳಿಸ್ಕೊಂಡೆ ನೀನ್ ಫೋನ್ ಮಾಡಿದ್ದು. ಅವಾಗ ಹೇಳಿದ್ದು ಎಷ್ಟು ಕ್ರಿಯೇಟಿವಿಟಿಯಿಂದ ಮಾಡಿದಾರೆ ಅಂದ್ರೆ ಹೌದು. ಹೋಟ್ಲ್ ಅವರು ನೀವ್ ಕನ್ನು. ಮುಂಚೆನೆ ಹೇಳಿದಿದ್ರೆ ಇನ್ನ ಬರ್ತ್ಡೇ ಅಂತ ಮಸ್ತಾಗಿ ಎಷ್ಟ್ ಮಾಡ್ರು, ಚೆನ್ನಾಗಿ ಮಾಡಿರೋರು. ಸಕ್ಕದಾಗಿ ಮಾಡ್ರು. ನಂಗೆ ಈ ಬಲೂನ್ ಇಷ್ಟ ಆಯ್ತು. ಈ ಬಲೂನ್ ನನಗೆ ತಗೊಂಡೋಗೋಣ. ಕೇಕು ಕನ್ನು, ಕೇಕ್ ಸಕ್ಕದಾಗೈತೆ ಕೇಕ್ ಕನ್ನು. ಎಲ್ಲಿ? ಇದೇ ಕೇಕು. ಈ ಕೇಕ್ ಕಾಂಪ್ಲಿಮೆಂಟರಿ ಕೇಕ್ ಕೊಟ್ಟಿಲ್ವಾ? ಅದೇ ಕನ್ನು ಕೇಕು. ಇಲ್ಲ. ನಿಜ ಕಣೆ ಕನ್ನು, ಅದೇ ಕೇಕು. ಅಲ್ಲಿ ಕ್ಯಾಂಡಿ ಇರೋದು ಕಾಣಿಸ್ತಿದಯದಾಂತಃಪುರದಲ್ಲಿ ಹಚ್ಚುವೆ ದೀವಳಿಗೆ ನಿಜ ಇದೆ ಕೇಕ್ ಕನ್ನು. ಅದಕ್ಕೆ ಕೇಕ್ ಕೇಕ್ ಅದು ಚಲಿಸೋದು ತುವಾ ನೀವಳಿಸಿ ಗುರುತಿಗಿಟ್ಟ ರೂಪಸಿ ಮರೆಯ ಮಾತುಗಳಲ್ಲವೇ ಅಲ್ಲ. ನಿನ್ನ ವಿನಃ ಇದೆ ಇಲ್ಲ ಕೋಳಿ ಕರಿಗೆ ಬಟರ್ ಕುಲ್ಚಾ. ಕೋಳಿ ಕರಿಗೆ ಬಟರ್ ಕುಲ್ಚಾ ಚೆನ್ನಾಗಿರುತ್ತೆ. ಚಪಾತಿ ಇದೆಯಾ ಕೇಳೋ. ಚಪಾತಿ ಇಲ್ಲ. ತಂದೂರಿ ರೋಟಿ ಫುಲ್ಕಾ ಬರ್ತಿಲ್ಲ. ಏನೋ ಬೇರೆ ತರ ಜಾಮೂನ್ ಮಾಡ್ಕೊಡಂಗಿದೆ. ತಿಂದ್ಬಿಟ್ಟು ಹೇಳ್ತೀನಿ ಇರೋ ಬರ್ತಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು. ಮಾಡ್ಬೇಕು ಎಲ್ರೆಲ್ಲ. ಯಾಕೆ ನನ್ಗೆ ಇಷ್ಟ ರೀ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೀನಿ. ಓಕೆ ಫೈನಲ್. ಏನಿಲ್ಲ, ನೆಕ್ಸ್ಟ್ ಫುಡ್ಡಲ್ಲಿ ಹೇಳ್ತೀನಿ. ಹೌದು ಫ್ರೆಶ್ ಇರುತ್ತೆ ಕಣ್ಣು. ನನಗೆ ಗೊತ್ತಾಗ್ಬಿಡ್ತೈತೆ ತಿಂದಿದ್ದೆಷ್ಟು. ಏನಂತ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಮೇಲೆ ಹಂಗೆ ಮಾಡಿದ್ರೆ ಹಿಂಗೆ ಕಣ್ಣು. ಸ್ಕೈದ ಟೆನ್ಷನ್ ಆಗಿದ್ದು ನನಗೆ. ಒಂದು ಚೂರು 100ರಲ್ಲಿ 1% ಕೂಡ ಬರ್ತಿಲ್ಲ. 1%. ಇಲ್ಲಿಗೆ ಲೇಟ್ ಆಗಿ ಕರ್ಕೊಂಬಂದೆ. ಇಲ್ಲ ಅಂದಿದ್ರೆ ನಮ್ದು ಹಾರ್ಸ್ ರೈಡು, ಗೋಟ್ ಪೆನ್ನು, ಡೈರಿ ಫಾರ್ಮು, ಆಮೇಲೆ ಶೂಟಿಂಗ್ ಎಲ್ಲ ಇವತ್ತೇ ಮುಗಿಸ್ಬೋದಿತ್ತು. ನೆಕ್ಸ್ಟ್ ಟ್ರಾವೆಲ್ ಏಜೆನ್ಸಿಗಳು ಏನಾದ್ರು ಪ್ಲಾನ್ ಮಾಡ್ತಾ ಇದೀಯ ನೀನು? ಟ್ರಾವೆಲ್ ಏಜೆನ್ಸಿ ಎಷ್ಟೊಂದು ಪ್ಲಾನ್ ಇದೆ. ಪ್ಲಾನ್ ಎಲ್ಲಾನು ವರ್ಕೌಟೇ ಆಗಲ್ಲೇ. ಅದೇ ಮಾಡ್ಬೇಕಂದು ಮಾಡೋದೇ ವರ್ಕೌಟ್ ಆಗುತ್ತೆ. ಟ್ರಾವೆಲ್ ಏಜೆನ್ಸಿ ಮಾಡ್ತೀನಿ ನಾನು. ಎಂತ ಐಟಿನರಿ ಮಾಡ್ತೀಯ ಕಣ್ಣು ನೀನು? ಫಾರಿನ್ ಐಟಿನರಿ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದಾಗ ಹೆಂಗ್ ಕರ್ಕೊಂಡೋಗಿದ್ದಲ್ಲ ನೀನು. ಫಸ್ಟ್ ಟೈಮ್ ನಾನು ಫ್ಲೈಟ್ ಎಕ್ಕಿದ್ದು, ನೀನು ಫ್ಲೈಟ್ ಎಕ್ಕಿದ್ದು. ಅವಾಗ ನಾ ಇಮಿಡಿಯೇಟ್ ಐಟಿನರಿ ಹೆಂಗ್ ಮಾಡಿ ರೆಡಿ ಮಾಡಿ ಯಾರು ಹೋಗಿಲ್ದಿರೋ ಜಾಗಕ್ಕೆ ಕರ್ಕೊಂಡು ಹೋಗಿದ್ದೆ. ಎಷ್ಟೊತ್ತು ತಗೊಳ್ತೀನಿ ರೆಡಿ ಮಾಡೋದಕ್ಕೆ. ಯಾರಿಗಾನ ಈ ತರ ಒಂದು ಟ್ರಾವೆಲ್ ಕಂಪ್ನಿ ಶುರು ಮಾಡ್ತಾ ಇದ್ದೀನಿ, ನಮ್ ಕಡೆಯಿಂದನೇ ಕರ್ಕೊಂಡು ಹೋಗ್ತೀವಿ, ಬುಕಿಂಗ್ಸ್ ಮಾಡ್ಕೊಳ್ಳಿ. ಮಾಡಿಸ್ತೀನಿ ಬಿಡ್ಕಂದ ಪಕ್ಕ. ನೆಕ್ಸ್ಟ್ ಒನ್ ಡೇ ನೀನೇ ಓಪನ್ ಮಾಡ್ತೀಯ. ಅದೇ ಪ್ರಾಪರ್ ಐಟಿನರಿ ನೀನ್ ಪ್ಲಾನ್ ಮಾಡ್ಕೊಟ್ರೆ ಅವ್ರು ಅಲ್ಲೋಗಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದು ಅಷ್ಟೇನ ಅಲ್ವಾ? ಹೌದು. ಬರೀ ಪ್ಲಾನಿಂಗ್ ಮಾಡ್ಕೊಡೋದು. ಪ್ಲಾನಿಂಗ್ ಅಲ್ಲ, ನಾವೇ ನನ್ನ ಟ್ರಾವೆಲ್ ಏಜೆನ್ಸಿನ ನಾವೇ ಕರ್ಕೊಂಡು ಹೋಗೋದು. ಓಕೆ. ಯಾವಾಗ ಸ್ಟಾರ್ಟ್ ಮಾಡ್ತೀಯಾ ಇದನ್ನ? ಯಾವಾಗ ಸ್ಟಾರ್ಟ್ ಮಾಡ್ತೀಯಾ? ಬುಕಿಂಗ್ ಕಾಸು ಹಾಕ್ದವಾಗ ಜನರು ಬುಕಿಂಗ್ಸ್ ಸುಮ್ನೆ ಬರುತ್ತೆ. ಆಮೇಲೆಲ್ಲ ಶುರು ಮಾಡ್ಬಿಟ್ಟು ಯಾರು ಬುಕಿಂಗ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾಕೆ ಏನ್ ನೀನೇನ್ ಶುರು ಮಾಡೋದೇನಿಲ್ಲ, ಯಾರಾದ್ರು ಕೇಳಿದ್ರೆ ಬುಕಿಂಗ್ ಮಾಡ್ಕೊಡ ಅಷ್ಟೇ. ಅಷ್ಟೇ. ನಮ್ದು ಅದೇ ಹೆಂಗಿರುತ್ತೆ ಕಂದು, ಬಜೆಟ್ ಫ್ರೆಂಡ್ಲಿನಾ? ಹೌದು, ಬಜೆಟ್ ಫ್ರೆಂಡ್ಲಿನೇ ಇರುತ್ತೆ. ಆದ್ರೆ ತುಂಬಾ ಲೋ ಅಂತ ಇರಲ್ಲ, ಮೀಡಿಯಂ ಅದೇ ಬಜೆಟ್. ಹೆಂಗ್ ಬೇಕೋ ಹಂಗೆ ರಿಚೆಸ್ಟ್ ಆಗಿ ಹೋಗ್ಬೇಕಂದ್ರೆ ರಿಚೆಸ್ಟ್ ಆಗಿ ಹೋಗೋದು. ಇಲ್ಲ ಆದ್ರೂನು ಬೇರೆಯವ್ರಿಗೆ ಎಷ್ಟು ಕೊಡ್ತಾರೋ ಅದ್ರಲ್ಲೇನೆ ಒಂದು ಪ್ರಾಪರ್. ತುಂಬಾ ಕಡಿಮೆ ಅಂತ ಇಲ್ಲ. ಎಷ್ಟೊಂದ್ ಜನ ಇವಾಗ ಶುರು ಮಾಡೋರು 35,000 ಕರ್ಕೊಂಡು ಹೋಗ್ತೀನಿ, 25,000 ಕರ್ಕೊಂಡು ಹೋಗ್ತೀನಿ.
ಅಲ್ಲಿ ಎಂತ ಹೋಟೆಲ್ಸ್ ಮಾಡಿಸ್ತಾರೆ ಗೊತ್ತು ನಮ್ಗೆ. ಯಾಕೆ ನಾವೇ ಹೋಗ್ಬಿಟ್ಟು ಒಂದ್ಸಲಿ ಎಂತ ಮಕ್ಕರ್ ಸೀನ್ ಆಯ್ತು ಹೋಟ್ಲ್ ಅದು ಟಾಪ್ ಪ್ಯಾಕೇಜ್ ಅಲ್ಲಿ ಹೋಗಿಲ್ಲ ಆದ್ರೆ ನಾವು ಬರೀ ಇದ್ರಲ್ಲಿ ಫೋಟೋದಲ್ಲಿ ನೋಡಿ ಬುಕ್ ಮಾಡೋದ್ಮೇಲೆ ಆಮೇಲೆ ವಾಪಸ್ ಬಂದು ಬೇರೆ ಕಡೆ ಮಾಡ್ಕೊಂಡ್ವಿ. ಯಪ್ಪಪ್ಪ ಲಾರ್ಜ್ಗೂ ಹತ್ತತ್ತ ಅದು ಲಾರ್ಜ್ಗೂ ಹತ್ತತ್ರ ಅದ್ ನೋಡೋದಕ್ಕೆ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಅಂತ ಏನೋ ಹಾಕಿದ್ದು, ಯಾಕಂದ್ರೆ ಆ ಬಿಲ್ಡಿಂಗ್ ಹಂಗಿತ್ತು.